ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಒಂದೆಡೆ ಅಬ್ಬರದ ಬಿಸಿಲು, ಮತ್ತೊಂದೆಡೆ ಪ್ರಳಯದಂತೆ ಸುರಿದ ಆಲಿಕಲ್ಲು ಮಳೆ. ಈ ಎರಡು ಹೊಡೆತಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಈಗ ಭಾರೀ ನಷ್ಟ ಎದುರಾಗಿದೆ. ಈ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಅತಿವೃಷ್ಟಿ ಇರಲಿ ಅನಾವೃಷ್ಟಿ ಇರಲಿ, ಹವಾಮಾನ ಯಾವ ರೀತಿ ಬದಲಾದ್ರೂ ಅದರ ಹೊಡೆತಕ್ಕೆ ಸಿಲುಕೋದು ಮಣ್ಣಿನ ಮಗ ರೈತನೇ. ಹೌದು, ಹಣ್ಣುಗಳ ರಾಜ ಎಂದೇ ಕರೆಯುವ ಮಾವು ಬೆಳೆದ ರೈತರಿಗೆ ಈ ಬಾರಿ ನಿರೀಕ್ಷೆ ಭಂಗವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ, ಮಲೆನಾಡು ಮತ್ತು ಅರೆಮಲೆನಾಡು ಭಾಗಗಳಲ್ಲಿ ವಿಭಿನ್ನ ರೀತಿಯ ಮಾವಿನ ಕೃಷಿ ಮಾಡಲಾಗುತ್ತೆ. ಅಂಕೋಲಾ, ಕುಮಟಾ, ಹೊನ್ನಾವರ ಭಾಗಗಳಲ್ಲಿ ಕರಿ ಇಶಾಡ್ ಮಾವು ಬೆಳೆಯಲಾಗ್ತಿದ್ದು, ಮಲೆನಾಡು ಮತ್ತು ಬಯಲುಸೀಮೆಯಲ್ಲಿ ಅಲ್ಫಾನ್ಸೋ ಮಾವಿಗೆ ಹೆಚ್ಚು ಒತ್ತು ನೀಡಲಾಗುತ್ತೆ. ಜಿಲ್ಲೆಯಲ್ಲಿ ಸುಮಾರು 5,500 ಹೆಕ್ಟೇರ್ ಪ್ರದೇಶದಲ್ಲಿ 50,000 ಟನ್ ಮಾವು ಉತ್ಪಾದನೆ ನಿರೀಕ್ಷಿಸಲಾಗಿತ್ತು. ಆದರೆ ಅಕಾಲಿಕ ಮಳೆ, ಅತಿಯಾದ ಬಿಸಿಲಿನ ಪರಿಣಾಮವಾಗಿ ಬ್ಲಾಸಮ್ ಬ್ಲೈಟ್ ಎಂಬ ಹೂವು ಉದುರುವ ರೋಗ ತೀವ್ರಗೊಂಡಿದೆ. ಜೊತೆಗೆ ಬೂದಿ ರೋಗ ಮತ್ತು ಚಿಬ್ಬು ರೋಗಗಳಿಂದ ಫಸಲು ಸಂಪೂರ್ಣ ಹಾನಿಗೊಳಗಾಗಿದೆ. ಈಗ ಕೇವಲ 25,000 ಟನ್ ಮಾತ್ರ ಉಳಿದಿದ್ದು ರೈತರಿಗೆ ದೊಡ್ಡ ನಷ್ಟವಾಗಿದೆ. ಇನ್ನು ಮಾರುಕಟ್ಟೆ ಪರಿಸ್ಥಿತಿಯು ರೈತರಿಗೆ ಬೆಂಬಲ ನೀಡ್ತಾ ಇಲ್ಲ. ಹಣ್ಣಿನ ಗುಣಮಟ್ಟ ಕುಸಿತದಿಂದ ಬೇಡಿಕೆ ಕಡಿಮೆ ಆಗಿದ್ದು ದರ ಕೂಡ ಇಳಿಮುಖವಾಗಿದೆ. ಈ ಸಲ ಏನು ಸರ್, ಹೂ ಬಿಟ್ಟಿದ್ದು ನೋಡಿದರೆ ಎಲ್ಲೇ ಗಿಡ ಏನು ಮುರ್ಕೊಂಡು ಬೀಳ್ತಾವಂತ ಪ್ರತಿಕ್ರಿಯೆ ಮಾಡಿದ್ವಿ ಸರ್ ನಾವು. ಈ ಸಲ ನೋಡಿದ್ರೆ ಹೂ ಬಿಟ್ಟಿದ್ದ ಲೆಕ್ಕ ನೋಡಿದರೆ ಇಬ್ಬನಿ ಬಿದ್ದು, ಫಸ್ಟ್ ಆಫ್ ಇಬ್ಬನಿ ಬಿದ್ದು ಭಾಳ ಹಾಳಾಯ್ತು ರೀ. ಇಬ್ಬನಿ ಬಿದ್ದಿದ್ದು ಆಮೇಲೆ ನೆಕ್ಸ್ಟ್ ಮಳೆ ಸ್ಟಾರ್ಟ್ ಆಯ್ತು ರೀ. ಮಳೆ ಸ್ಟಾರ್ಟ್ ಆಗಿ ಆನೆಕಲ್ ಬಿದ್ದು ಅದೊಂದು ಹಾಳಾಗಿ ಈ ಟೈಪ್ ಹುಳ ಬಿದ್ದು ಹಾಳಾಗ್ತಾ ಇದೆ ಸರ್. ಈಗ ಹಿಂಗಾಗಿದೆ ರೀ. ಎಷ್ಟು ಲಾಸ್ ಆಗಿದೆ? ಭಾಳ ಲಾಸ್ ಆಗಿದೆ. ಒಂದು 75% ಬಿಟ್ಟಿದ್ದೇ ಕಡಿಮೆ ಸರ್, ಇದ್ದಿದ್ದರಾಗೆ ಅದು ಇದ್ದಷ್ಟು ಹಾಳಾಗ್ತಾ ಇದೆ ಸರ್. ಈಗ ಹಿಂಗಾಗಿದೆ ರೀ. ಈಗ ಬೇಸಿಗೆ ಸೆಕೆಗೆ ಏನಾಗ್ತದೆ? ಬೇಸಿಗೆ ಸೆಕೆಗೆ ಏನು ಮಾಡಿದ್ರೆ ಸರ್, ಅದು ಮಳೆ ಒಂದು ಹಾಳಾಗಿ ಇಬ್ಬನಿ ಬಿದ್ದು ಹಾಳಾಗಿದ್ದು ಒಂದು, ಮತ್ತು ಇದು ಬೇಸಿಗೆ ಸೆಕೆಗೆ ಏನು ತಾನೇ ಉದುರ್ತಾ ಇದೆ ಹುಳ ಆಗಿ ಈ ಟೈಪ. ಇಲ್ಲಿದೆ ನೋಡ್ರಿ ಹಿಂಗೆ. ಹೊರ ರಾಜ್ಯಗಳಿಗೆ ಸಾಗಣೆ ಮಾಡುವ ಮಾವಿಗೂ ಡಿಮ್ಯಾಂಡ್ ಕಡಿಮೆ ಆಗಿದೆ ಎಂದು ಮುಂಡಗೋಡಿನ ಬಿಸಿಲುಕೊಪ್ಪದ ಬೆಳೆಗಾರರು ಹೇಳುತ್ತಾರೆ. ಒಟ್ಟಾರೆ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಈ ಬಾರಿ ಹವಾಮಾನ ವೈಪರೀತ್ಯ ಭಾರಿ ಹೊಡೆತ ನೀಡಿದ್ದು ಕೈಗೆ ಬಂದ ಫಸಲು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ. ಹವಾಮಾನ ಬದಲಾವಣೆಯ ಪರಿಣಾಮ ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಸವಾಲಾಗ್ತಾ ಇದೆ. ಸರ್ಕಾರದಿಂದ ಪರಿಹಾರ ಹಾಗೂ ಬೆಂಬಲ ಸಿಗಬೇಕೆಂದು ರೈತರು ಆಗ್ರಹಿಸುತ್ತಿದ್ದಾರೆ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.